ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಬರೆದಿರುವ ಸಂವಿಧಾನದಿಂದನೇ ಇವಾಗ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದಿಂದನೇ ನಾನು ಪ್ರಥಮ ಪ್ರಜೆ ನಗರದ ಪ್ರಥಮ ಪ್ರಜೆ ಆಗಕ್ಕೆ ಸಾಧ್ಯ ಆಗಿರೋದು ಅವರು ಬರೆದಿರುವ ಸಂವಿಧಾನ ಅಂತ ಹೇಳ್ತಾ ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಎಲ್ಲರಿಗೂ ಶುಭಾಶಯ ಕೋರ್ತೀನಿ. ಇದನ್ನು ಎಲ್ಲ ನಮ್ಮ ಭಾರತ ದೇಶದಾದ್ಯಂತ ನಾವು ಸಂವಿಧಾನ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೀವಿ. ಇದನ್ನು ನಮ್ಮೆಲ್ಲರಿಗೂ ಒಂಥರ ಖುಷಿಯ ವಿಚಾರ. ಏಕೆಂತಂದರೆ ನಮ್ಮ ಸಂವಿಧಾನ ನವೆಂಬರ್ 26ರಂದು ಸಂವಿಧಾನ ರಚನಾ ಸಮಿತಿ ಸಭೆ ನಮ್ಮ ಅಂಗೀಕಾರ ಮಾಡಿದೆ. ಅಂಗೀಕಾರ ಮಾಡೋದ್ರ ಜೊತೆಗೆ ಪ್ರಜೆಗಳು ನಮ್ಮನ್ನು ನಾವೇ ಅರ್ಪಿಸ್ಕೊತಾ ಇದ್ದೀವಿ. ಅದು ತುಂಬ ಖುಷಿಯ ವಿಚಾರ. ಯಾಕೆಂತಂದರೆ ಸಂವಿಧಾನ ರಚನೆ ಆದ ಗ್ರಂಥವನ್ನು ಬೇರೆಯವರಿಗೆ ಅರ್ಪಿಸ್ಕೊಳ್ತಿದ್ರು ಬೇರೆ ದೇಶದಲ್ಲೆಲ್ಲ. ಬಟ್ ನಮ್ಮ ದೇಶದಲ್ಲಿ ನಮಗೆ ನಾವೇ ಅರ್ಪಿಸಿಕೊಳ್ತಾ ಇದ್ದೀವಿ. ಹಾಗಾಗಿ ಒಂದು ಖುಷಿಯ ವಿಚಾರ. ರಾಜ್ಯ ನಿರ್ದೇಶಕ ತತ್ವಗಳು, ಆಮೇಲೆ ಮೂಲಭೂತ ಹಕ್ಕುಗಳು, ಹಾಗೆ ಇನ್ನೂ ಅನೇಕ ವಿಧಿಗಳ ಮೂಲಕ ಎಲ್ಲ ಜನತೆಗೆ ಸಮಾನ ಹಕ್ಕುಗಳನ್ನು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದನ್ನು ನಾವು ತಾಲೂಕು ಆಡಳಿತ ವತಿಯಿಂದ ಅಂಬೇಡ್ಕರ್ ಪ್ರತಿಭೆಗೆ ಮಾಲಾರ್ಪಣೆಯನ್ನು ಮಾಡಿ ನಾವೀಗ ಜಾಥಾ ಮೂಲಕ ಬಯಲು ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಎಲ್ಲರೂ ಸಹ ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಸಂವಿಧಾನದ ಹಕ್ಕುಗಳನ್ನು ನಾವೆಲ್ಲರೂ ಎಲ್ಲ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊತೀವಿ. ಇವತ್ತು ನವೆಂಬರ್ 26 ಸಂವಿಧಾನ ದಿನಾಚರಣೆಯ ಶುಭಾಶಯ ತಿಳಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 26ರಂದು ಸಂವಿಧಾನ ರಚಿಸಿ ಸಮಾಜದ ತುಳಿತಕ್ಕೆ ಒಳಗಾದಂಥ ಎಲ್ಲ ಸಮಾಜದ ವರ್ಗದ ವ್ಯಕ್ತಿಗಳಿಗೆ ಸಂವಿಧಾನ ಇರಬೇಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬರು ಬರೆದಿದ್ದಕ್ಕೋಸ್ಕರ ಇವತ್ತು ಎಲ್ಲ ಜಾತಿಯ ತುಳಿತಕ್ಕೆ ಒಳಗಾದಂಥ ವ್ಯಕ್ತಿಗಳು ಇವತ್ತು ಸಮಾಜಮುಖಿ ಕಾರಣಕ್ಕೆ ಬರೋಕ್ಕಾಗ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಸಂವಿಧಾನದ ದಿನಾಚರಣೆಯ ಶುಭಾಶಯ ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಶಿರಾ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ತಮಗೆಲ್ಲ ಗೊತ್ತಿದೆ ನಮ್ಮ ದೇಶದಲ್ಲಿ ಈಗಾಗಲೇ ಹಲವಾರು ದಿನಾಚರಣೆಗಳನ್ನು ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈಗ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೀವಿ, ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ, ಗಾಂಧಿ ಜಯಂತಿ ಎಲ್ಲ ಆಚರಣೆ ಮಾಡ್ತೀವಿ. ಈ ಎಲ್ಲ ಜಯಂತಿಗಳನ್ನ ಆಚರಣೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ. ಸೊ ಹಾಗಾಗಿ ನವೆಂಬರ್ 26 ಮೊದಲ ಬಾರಿಗೆ ಏನು ಸಂವಿಧಾನ ಅರ್ಪಣೆ ಆಗಿತ್ತು, ಆ ದಿನಾಂಕದಂದು ಸಂವಿಧಾನ ದಿನಾಚರಣೆ ಮಾಡ್ತಕ್ಕಂಥದ್ದು ಅಷ್ಟೇ ಅತ್ಯಂತ ಪ್ರಾಮುಖ್ಯವಾದ ವಿಚಾರ. ಯಾಕೆಂದರೆ ನಾವೆಲ್ಲರೂ ಕೂಡ ಒಂದು ಸಮಾಜ ನಿರ್ಮಾಣದ ಕನಸನ್ನು ಹೊತ್ತಿರ್ತಕ್ಕಂಥ ಈಗ ಒಂದು ಸಂವಿಧಾನವನ್ನು ಅರ್ಪಣೆ ಮಾಡ್ಕೊಂಡಿದ್ದೀವಿ. ಬಡವ ಬಲ್ಲಿದ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಯಾವುದೇ ಭೇದ ಇಲ್ಲದೆ ಅವರಿಗೆ ಒಂದೇ ರೀತಿಯಾದಂಥ ಹಕ್ಕುಗಳನ್ನು ಕರ್ತವ್ಯಗಳನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಸಂವಿಧಾನ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಪುಣ್ಯದ ಕೆಲಸ ಆಗಿದೆ. ಈ ದಿನ ನಾವೆಲ್ಲರೂ ಕೂಡ ಉತ್ಸಾಹದಿಂದ ಈ ಒಂದು ಜಾಥಾದಲ್ಲಿ ಭಾಗವಹಿಸಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಹಾಗೆ ಸಂವಿಧಾನವನ್ನು ಕಾಪಾಡ್ತಕ್ಕಂಥ ನಮ್ಮ ಜವಾಬ್ದಾರಿಯನ್ನು ಕೂಡ ನಾವೆಲ್ಲರೂ ಕೂಡ ಜ್ಞಾಪಿಸ್ಕೊಳ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.